ಒಂದು ದಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಒಬ್ಬರು ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಶ್ನೆ ಕೇಳಿದ್ರು, ಕೆಟ್ಟದ್ದು ಎಂದರೆ ಏನು? ಆಗ ಒಬ್ಬ ವಿದ್ಯಾರ್ಥಿ, ಸರ್ ನಾನು ಹೇಳ್ತೇನೆ, ಅದಕ್ಕೂ ಮೊದಲು ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿ. ಸರಿ ಕೇಳು, ಶೀತ ಅಸ್ತಿತ್ವದಲ್ಲಿ ಇದೆಯೇ? ಹೌದು. ಸರ್, ನಿಮ್ಮ ಉತ್ತರ ತಪ್ಪು. ಶೀತ ಎನ್ನುವುದು ಇಲ್ಲ. ಶಾಖದ ಸಂಪೂರ್ಣ ಅನುಪಸ್ಥಿತಿಯನ್ನೇ ಶೀತ ಎನ್ನುತ್ತೇವೆ. ಹೋಗಲಿ, ಕತ್ತಲೆ ಅಸ್ತಿತ್ವದಲ್ಲಿ ಇದೆಯೇ? ಹೌದು. ಸರ್, ಮತ್ತೆ ನೀವು ತಪ್ಪಾಗಿ ಉತ್ತರಿಸಿದ್ರಿ. ಕತ್ತಲೆ ಎನ್ನುವುದು ಏನೂ ಇಲ್ಲ. ಅದು ಕೂಡ ವಾಸ್ತವವಾಗಿ ಬೆಳಕಿನ ಸಂಪೂರ್ಣ ಅನುಪಸ್ಥಿತಿಯೇ ಆಗಿದೆ. ಭೌತಶಾಸ್ತ್ರದಲ್ಲಿ ನಾವು ಬೆಳಕು ಮತ್ತು ಶಾಖದ ಕುರಿತು ಅಧ್ಯಯನ ಮಾಡುತ್ತೇವೆ ಹೊರತು ಕತ್ತಲೆ ಮತ್ತು ಶೀತವನ್ನಲ್ಲ. ಅದೇ ರೀತಿ ಕೆಟ್ಟದ್ದು ಎನ್ನುವುದು ಅಸ್ತಿತ್ವದಲ್ಲಿ ಇಲ್ಲ. ವಾಸ್ತವವಾಗಿ ಇದು ನಂಬಿಕೆ, ಪ್ರೀತಿ ಮತ್ತು ದೇವರ ಮೇಲಿನ ನಿಜವಾದ ಆಸ್ಥೆಯ ಅನುಪಸ್ಥಿತಿಯೇ ಆಗಿದೆ. ಇಡೀ ತರಗತಿ ಎದ್ದು ನಿಂತು ಚಪ್ಪಾಳೆ ತಟ್ಟಿತ್ತು. ಹೀಗೆ ಉತ್ತರಿಸಿದ ವಿದ್ಯಾರ್ಥಿ ಯಾರು ಗೊತ್ತೇ? ಅವರೇ, ಭಾರತಕ್ಕೆ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಕ ತಂದುಕೊಟ್ಟ ನಮ್ಮ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್. ಆತ್ಮೀಯರೇ, ಫೆಬ್ರವರಿ 28 ನಮ್ಮನ್ನು ಎದುರುಗೊಳ್ತಿದೆ. ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಹಾರ್ದಿಕ ಶುಭಾಶಯಗಳು.